ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಅಷ್ಟೇ ಅಲ್ರಿ, ಲಾಸ್ಟಿಗೆ ನಮ್ಮ ಕಮೆಂಟ್ ಸೆಗ್ಮೆಂಟ್ ನೋಡೋದು ಮರಿಬೇಡ್ರಿ. ಈ ಲೋಕಸಭಾ ಎಲೆಕ್ಷನ್ ಅನ್ನೋ ಸಿನಿಮಾ ಇನ್ನೇನು ಇಂಟರ್ವಲ್ ಮುಗಿಸಿ ಕ್ಲೈಮ್ಯಾಕ್ಸ್ ಕಡೆ ಬರ್ಲಿಕ್ಕತ್ತದ ನೋಡ್ರಿ. ಈಗ ಏನಿದ್ರು ಪೊಲಿಟಿಕಲ್ ಲೀಡರ್ಗಳದ್ದು ಭರ್ಜರಿ ಪ್ರಚಾರ. ಅದೇನು ಸೌಂಡ್, ಅದೇನು ಮಂದಿ, ಅದೇನು ಸಮಾವೇಶ, ಅದೇನು ಜೋಶು, ಯಪ್ಪ. ಇದೆಲ್ಲದರ ನಡುವೆ ಈ ಕಾಂಗ್ರೆಸ್ ಲೀಡರ್ಸ್ ಬಾಯಾಗ ನಾವು ಗೆದ್ರ ಅಧಿಕಾರಕ್ಕೆ ಬಂದ್ರೆ ಏನು ಮಾಡ್ತೀವಿ ಅಂತ ಅನ್ನೋದಕ್ಕಿಂತ ಜಾಸ್ತಿ ಮೋದಿ ಮೋದಿ ಅಂತ ಮೋದಿ ಹೆಸರೇ ಜಪ ಮಾಡ್ಲಿಕ್ಕತ್ತಾರ. BJP ಲೀಡರ್ಸ್ ಬಾಯಾಗರೆ ಇಷ್ಟೊಂದು ಸಲ ಮೋದಿ ಮೋದಿ ಅಂತ ಬರ್ತದ ಇಲ್ಲ. ಆದ್ರೆ ನೀವು ಒಂದು ಲಕ್ಷ ಕೊಟ್ಟಿದ್ರೆ ಗೊತ್ತಾಗ್ತದೆ. ಕಾಂಗ್ರೆಸ್ ನಾಯಕರದು ಒಂದು ಖಯಂ ಡೈಲಾಗ್ ಅದ ರೀ. ಅದು ಏನಂದ್ರೆ ಮೋದಿ ಅಲೆ ಅನ್ನೋದು ಇಲ್ಲವೇ ಇಲ್ಲ ಅನ್ನೋದು. ಒಂದು ವಾರದಾಗ 3 ದಿನ ಅರೆ ಒಬ್ರಿಲ್ಲ ಒಬ್ರು ಹಿಂಗೆ ಹೇಳೋದನ್ನ ನೀವು ಕೇಳಿರ್ತೀರಿ. ಇದನ್ನು ಸಿದ್ದರಾಮಯ್ಯನವರು ಸಹಿತ ಬಹಳಷ್ಟು ಸಲ ಹೇಳ್ಯಾರ, ಮೋದಿ ಅಲೆ ಇಲ್ಲ, ಮೋದಿ ಅಲೆ ಇಲ್ಲ ಅಂತ. ನೋಡ್ರಪ್ಪ, ಹೆಂಗೂ ಕರ್ನಾಟಕದಾಗ ಸಿದ್ದರಾಮಯ್ಯನವರ ಗ್ಯಾರಂಟಿ ಸರ್ಕಾರ ಅದ, ಅವರೇ CMನೂ ಅದಾರ. ಬಡವರ ಬಂಧು ಕರುಣಾ ಸಿಂಧು ಅಂತೆಲ್ಲ ಬಿಲ್ಡಪ್ ಕೊಟ್ಕೊಳ್ಳೋ ಸಿದ್ದರಾಮಯ್ಯನವರ ಅಲೆ ಹೆಂಗದ ಅಂತ ಇವತ್ತು ಭಾರಿ ಚಂದ ಗೊತ್ತಾಯ್ತು. ನೋಡ್ರಿ ಬೇಕಾದ್ರೆ. ಅವ್ರಿಗೆ ಅಕ್ಕಿ ಸಿಕ್ಕಲ್ವಾ? ಬಿಜೆಪಿ ಬಡವರಿಗೆ ಇದ್ಯಾಕ್ರೆ ಹೋಗ್ತಾ ಇದ್ದೀರಿ? ಕೂತ್ಕೊಳ್ಳಿ, ಕೂರಿ, ಬಿಡ್ಬೇಡಿ ಅವ್ರನ್ನ ಅಲ್ಲಿ. ಕೂತ್ಕೊ. ಆ ಹೆಣ್ಮಗಳೊಬ್ಳು ಬಿಟ್ಬಿಡಿ, ಅದೇನೋ ಬಹಳ ಆತರ ಇದ್ದಾಳೆ ಅವಳು, ಹಾಲು ಕರಿಯಕ್ಕೆ ಹೋಯ್ತಾವಳೆ, ತಗೋಲಿ. ಅಯ್ಯಯ್ಯೋ, ಎಂಥ ಜಾಗದಾಗ ಎಂಥ ಸನ್ಮಾನ ಕೊಟ್ಟರು ಮಂದಿ ಅಂತೀನಿ. ಹೇಳಿ ಕೇಳಿ ಚಾಮರಾಜನಗರ ಸಿದ್ದರಾಮಯ್ಯನವ್ರದ ಕ್ಷೇತ್ರ. ಭಾಷಣ ಕೇಳಕ್ಕೆ ಬಂದಿದ್ದ ಮಂದಿ ಯಾವಾಗ ಸಿದ್ದರಾಮಯ್ಯನವರು ತಮ್ಮ ಕೈಲಿ ಕೊಡ್ಲಿಕ್ಕಾಗ್ಲಾ ಇರದೇ ಇರೋ 5 ಕಿಲೋ ಅಕ್ಕಿ ಬಗ್ಗೆ ಸುಳ್ಳು ಹೇಳಕ್ಕೆ ಚಾಲು ಮಾಡಿದ್ರು ನೋಡ್ರಿ. ಮಂದಿಗೆ ಅರ್ಥ ಆಯ್ತು, ಈ ಅಪ್ಪನ ಬಳಿ ಬೇರೆ ಕ್ಯಾಸೆಟ್ ಇಲ್ಲ, ಮೋದಿ ಕೊಡ್ಲಾಕತ್ತಿರೋ 5 ಕಿಲೋ ಅಕ್ಕಿನ ತಾನೇ ಕೊಡ್ಲಿಕ್ಕತ್ತಿನಂತ ಶೋಕಿ ಬಿಲ್ಡಪ್ ತಗೊಳ್ಳಿಕತ್ತಾರಂತ ಎದ್ದು ಹೋಗ್ಲಿಕ್ಕೆ ಚಾಲೂನೇ ಮಾಡಿಬಿಟ್ರ. ಅವಾಗ ಸಿದ್ದರಾಮಯ್ಯನವರು ಎದ್ದು ಹೋಗ್ಬೇಡ್ರಿ, ಕೂತ್ಕೊಳ್ಳಿ, ಅವರನ್ನು ಹೊರಗೆ ಬಿಡಬೇಡ್ರಿ ಅಂತೆಲ್ಲ ಹೇಳಿಕ್ಕೆ ಚಾಲು ಮಾಡಿದ್ರಪ್ಪ. ಅಲ್ಲ, ಸಿದ್ದರಾಮಯ್ಯನವರ ಅಲೆ ಎಷ್ಟದ ಅನ್ನೋದು ಇವತ್ತು ತಿಳಿದಂಗೆ ಆಯ್ತು ನೋಡ್ರಿ. ಆಗಲೇ ನಾ ಮೋದಿ ಅಲೆ ಬಗ್ಗೆ ಕಾಂಗ್ರೆಸ್ ನಾಯಕರು ಮಾತಾಡಕತ್ತಿದ್ದನ್ನು ಹೇಳಲಿಕ್ಕತ್ತಿದ್ನಲ್ಲ, ಅವ್ರು ಹೇಳೋದ್ರಾಗೂ ಅರ್ಥದ ರೀ. ಮೋದಿಯದ್ದು ಅಲೆ ಅಲ್ರಿ, ಅದೊಂದು ಸುನಾಮಿ. ಅಲೆ ಅಂದ್ರೆ ಹಿಂಗೆ ಬರ್ತದೆ, ಹಿಂಗೆ ಹೋಗ್ತದೆ. ಆದ್ರೆ ಸುನಾಮಿ ಹೆಂಗಿರ್ತದೆ ಹೇಳ್ರಿ? ಬರೋ ಮುನ್ನೂ ಭಾರಿ ಅಬ್ಬರ, ಬಂದು ಹೋದ್ಮೇಲೂ ಭಾರಿ ಪರಿಣಾಮ ಬೀರುವಂಥದ್ದು ನೋಡ್ರಿ. ಭರ್ರಂತ ಬಂದು ಭರಪೂರ ಅಭಿವೃದ್ಧಿ ಮಾಡುವಂಥ ಚಲೋ ಸುನಾಮಿ ನಮ್ಮ ಮೋದಿಯವರು. ಅಲ್ಲ, ಈ ಸಿದ್ದರಾಮಯ್ಯನವರು ಯಾವಾಗರೇ ಮೋದಿ ಭಾಷಣಕ್ಕೆ ಮಂದಿ ಹೆಂಗೆ ಸೇರ್ತಾರ, ಎಷ್ಟು ಸೇರ್ತಾರಂತ ನೋಡ್ಯಾರ ಇಲ್ಲ ಅನ್ನೋದು ನನಗೆ ಡೌಟ್ ನೋಡ್ರಿ. ಹೈದರಾಬಾದಿಗೆ ಮೋದಿಜಿ ಬಂದಾಗ ಅವ್ರನ್ನ ನೋಡ್ಲಿಕ್ಕೆ ಒಬ್ಬ ಹುಡುಗಿ ಲೈಟ್ ಕಂಬನ ಏರ್ಲಿಕ್ಕೆ ಹತ್ತಿದ್ಲು. ಆಕಿನ ನೋಡಿದ ಮೋದಿಜಿ ಆಕಿನ ಕೆಳಗಿಳಿಸ್ರಿ ಅಂತ ಹೇಳಿ ಕಾಳಜಿಯಿಂದ ಮಾತಾಡ್ಸಿದ್ರಪ್ಪ. ಬೇಟಾ ನೀಚೆ आओ, ಬೇಟಾ ನೀಚೆ आओ, देखिए बेटा मेरा मां क्यों दिखा जैसे बेटा ये बेटा ये तार इसका बिगड़ा हुआ है बेटा, हम आपके साथ है बेटा, प्लीज दिखाली दयచేసి आप नीचे आइए बेटा, प्लीज बेटा आप नीचे आइए. ಹಂಗೆ ನೋಡಿದ್ರೆ ಇದೇನು ಮೊದಲನೇ ಸಲ ಅಲ್ಲಿ ಬಿಡ್ರಿ. ಮೋದಿಜಿ ನೋಡ್ಲಿಕ್ಕೆ, ಅವ್ರ ಮಾತು ಕೇಳಲಿಕ್ಕೆ ಮಂದಿ ಇಷ್ಟು ಉತ್ಸಾಹ ತೋರಿಸೋದು. 8 ವರ್ಷಗಳ ಹಿಂದೆನೇ ಸಮಾವೇಶದಾಗ ಮೋದಿಜಿನ ನೋಡ್ಲಿಕ್ಕೆ ಮರ ಏರ್ಲಿಕ್ಕತ್ತಿದ್ದ ಮಂದಿನ ಮೋದಿನೇ ಕೆಳಗಿಳಿಸಿ ಮಾತಾಡ್ಸಿದ್ರು. आप नीचे आ जाइए, आपको चौधरी चरण सिंह जी के शपथ हैं, नीचे आइए. मेरठ के लोग बहुत समझदार हैं. शाबाश. हाँ, आ जाओ, नीचे आ जाओ, आ जाओ, आ जाओ. शाबाश. हाँ, बहुत समझदार हो. ಅಲೆಗೂ ಸುನಾಮಿಗೂ ವ್ಯತ್ಯಾಸ ಅದ ನೋಡ್ರಿ. ಈ ಸುಳ್ಳಿನ ಮಾತಿಗೂ ಸತ್ಯದ ಭರವಸೆಗೂ ಇರೋ ಅಂತರ ಮಂದಿಗೆ ಗೊತ್ತಾಗ್ತದ. ಹಿಂಗಾಗಿನೇ ಸಿದ್ದು ಅಕ್ಕಿ ಬಗ್ಗೆ ಮಾತು ಚಾಲು ಮಾಡ್ತಿದ್ದಂಗೆ ಹಾಗೆ ಮಂದಿ ಎದ್ದು ಹೋಗ್ಲಿಕ್ಕೆ ಶುರು ಮಾಡಿದ್ರು. ಆದರೂ ತೀರಾ ಹಿಂಗಾಗಬಾರ್ದಾಗಿತ್ತು ಬಿಡ್ರಿ. ಇನ್ನು ಈ ಕೃಷಿ ಕಾಯ್ದೆ ತಂದಾಗ ಕಾಂಗ್ರೆಸ್ ಮತ್ತು ಬೇರೆ ಪಕ್ಷಗಳೆಲ್ಲ ಏನು ಮಾಡೋದು ಹೇಳ್ರಿ? ಅಯ್ಯಯ್ಯೋ, ರೈತರ ಬದುಕನ್ನು ಮೋದಿ ಹಾಳು ಮಾಡೇ ಬಿಟ್ರು, ಇನ್ನು ರೈತರಿಗೆ ಉಳುಗಾಲ ಇಲ್ಲ ಅನ್ನೋ ಅಪಪ್ರಚಾರ ಎಲ್ಲ ಮಾಡಿದ್ರು.
ಆದ್ರೆ ರೈತರಿಗೆ ಯಾರು ನಮ್ಮ ಪರ ಅದಾರ ಅಂತ ಗೊತ್ತಾಗ್ತದೆ, ಯಾರು ನಮ್ಮ ಹೆಸರಿನಾಗ ನಾವು ಬೆಳೆದಿರೋ ಬೇಳಿನೇ ಬೇಯಿಸ್ಕೊಳ್ಳಿಕ್ಕೆ ಮುಂದಾಗ್ಲಿಕ್ಕತ್ತಾರ ಅನ್ನೋದು ತಿಳಿಯಂಗಿಲ್ಲೇನವರಿಗೆ. ಚಾಮರಾಜನಗರದಾಗ ಒಂದು ಕಡೆ ಸಿದ್ದು ಮಾತು ಚಾಲು ಆಗ್ತಿದ್ದಂಗೆ ಮಂದಿ ಎದ್ದು ಹೋಗಿ ಶೇಪೌಟ್ ಮಾಡಿದ ಒಂದು ಕಡೆ ಆದ್ರೆ ಇಲ್ಲಿ ಮತ್ತೊಂದು ಕಡೆ DCM DK ಶಿವಕುಮಾರ್ ಅವರಿಗೆ ರಾಜಕೀಯದಾಗ ಯಾಕರೆ ಅದೀನಿ ಅನ್ನೋ ಥರ ಒಬ್ರು ರೈತರು ಸವಾಲು ಹಾಕ್ಬಿಟ್ಟಾರ್ರಿ. ಬಾಗಲಕೋಟ್ನಾಗ ರೈತರೊಬ್ರು ಏನಂತ ಬಾಜಿ ಕಟ್ಯಾರ ಗೊತ್ತಾ? ಮೋದಿಜಿನೇ ಮತ್ತೊಮ್ಮೆ ಪ್ರಧಾನಿ ಆಗೋದು, ಅವ್ರು ಆಗಿಲ್ಲ ಅಂತಂದ್ರೆ ನಿಮ್ಮ ಚಪ್ಪಲಿ ತಗೊಂಡು ನನ್ನ ತಲೆ ಮೇಲೆ ಇಡ್ರಿ ಅಂತ ಅಂದ್ಬಿಟ್ಟಾರ. ನಾ ಮೋದಿಜಿಯವರ ಕಟ್ಟ ಅಭಿಮಾನಿ ಅದೀನಿ, ಒಂದು ವೇಳೆ ಮೋದಿಯವರು ಮತ್ತೆ ಪ್ರಧಾನಿ ಆಗಲಿಲ್ಲ ಅಂದ್ರೆ ನಿಮ್ಮ ಪಾದರಕ್ಷೆನ ತಗೊಂಡು ನನ್ನ ತಲೆ ಮೇಲೆ ಇಡ್ರಿ, ಇಲ್ಲ ಅವರೇ ಪ್ರಧಾನಿ ಆದರು ಅಂದ್ರೆ ನೀವೇನು ಮಾಡ್ತೀರಿ ಅಂತ DK ಶಿವಕುಮಾರ್ ಅವರಿಗೆ ಚಾಲೆಂಜ್ ಹಾಕ್ಬಿಟ್ಟಾರ. ಕಾಂಗ್ರೆಸ್ ಲೀಡರ್ಸ್ ಮೋದಿ ಮೇಲೆ ಸುಮ್ಮನೆ ಸುಳ್ಳು ಆರೋಪ ಮಾಡ್ಕೊಂತ ರಾಜಕೀಯ ಮಾಡ್ಲಿಕ್ಕತ್ತಾರ ಅನ್ನೋದು ಈ ಮೋದಿ ಅಭಿಮಾನಿ ರೈತ ಲಚ್ಚಪ್ಪನ ಮಾತು ನೋಡ್ರಪ್ಪ. ಅಲ್ಲ, ಮಂದಿನ ದಡ್ರಂತ ತಿಳ್ಕೊಂಡು ರಾಜಕೀಯ ಮಾಡ್ಲಿಕ್ಕೆ ಹೋಗ್ಲಿಕ್ಕತ್ತಿರೋ ಕಾಂಗ್ರೆಸ್ಸಿಗೆ ಹೋದಲ್ಲಿ ಬಂದಲ್ಲಿ ಮಂದಿನೇ ತಕ್ಕ ಪಾಠ ಕಲಿಸ್ಲಿಕ್ಕತ್ತಾರ. ಇನ್ನು ಚುನಾವಣೆ ರಿಸಲ್ಟ್ನಾಗ ಕಲಿಸೋದು ಅಷ್ಟೇ ಬಾಕಿ ಐತೆ ನೋಡ್ರಿ, ಅದನ್ನು ಜಲ್ದಿನೇ ಆಗ್ಬಿಡ್ತೈತಿ. ಈ AI ಅನ್ನೋದು ಬಂದದ ನೋಡ್ರಿ, ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಭಾಳ ಡೇಂಜರ್ ಅದ ನೋಡ್ರಿ. ಇದು ಭಾರತದಾಗೆ ಇದ್ದು ಭಾರತದ ವಿರುದ್ಧ ಸಂಚು ಮಾಡೋರಷ್ಟೇ ಡೇಂಜರ್ ಅನ್ಸ್ಲಿಕ್ಕತ್ತದ. ಈ ಜಗತ್ತಿನ ಬೇರೆ ಬೇರೆ ದೇಶದ ಪ್ರಧಾನಿಗಳನ್ನ ಐಟಮ್ ಡ್ಯಾನ್ಸರ್ ಜೋಡಿ ಕುಣಿಸ್ಯಾರ ನೋಡ್ರಿ. ಇಲ್ರಿ ಮಜಾಕ್ ಮಾಡಬೇಕು, ಎಲ್ಲರಿಗೂ ಹಾಸ್ಯ ಪ್ರಜ್ಞೆ ಇರಬೇಕು, ಆದ್ರೆ ಅದಕ್ಕೂ ಒಂದು ಇತಿಮಿತಿ ಇರಬೇಕು. ಎಲ್ಲಾನು ತೊಗೊಂಡು ಎಲ್ಲ ವಿಷಯನ ತೊಗೊಂಡು ಎಲ್ಲರನ್ನೂ ತೊಗೊಂಡು ಮಜಾಕ್ ಮಾಡ್ಲಿಕ್ಕೆ ಹೋದ್ರೆ ಹಿಂಗೆ ವಿಕೃತಿ ಆಗ್ತದೆ ನೋಡ್ರಿ ಒಂದ್ಸಲ. ಇಲಾನ್ ಮಸ್ಕ್ ಗೊತ್ತಲ್ಲ, ಕುಬೇರ, ಟ್ವಿಟರ್ ಓನರ್, ಭಾಳ ಹಿಂದನ ಹೇಳಿದ್ರಿ AI ಅನ್ನೋದು ಜಗತ್ತಿಗೆ ಮಾರಕ ಅಂತ ಅನ್ನೋದು. ನಮ್ಮ ಮಂದಿಗೆ ಬುದ್ಧಿ ಬೇಕಲ್ರಿ. ನೋಡ್ರಿ, ಈಗ ಕೈಯಾಗ ಚಾಕು ಇರ್ತದಂತ ತಿಳ್ಕೊರಿ, ಅದನ್ನು ತೊಗೊಂಡು ಈ ಕೈಪಲ್ಯ ಕಟ್ ಮಾಡಿ ಅಡುಗೆ ಮಾಡ್ಬೇಕು, ಇಲ್ಲ ಹಣ ಕಟ್ ಮಾಡಿ ತಿನ್ಬೇಕು, ಹೋಗಲಿ ಕೇಕ್ ಇದ್ರೆ ಅದನ್ನು ಕಟ್ ಮಾಡಿ ಹಂಚ್ಬೇಕು. ಆದ್ರೆ ಕೈಯಾಗ ಚಾಕು ಅದಂತ ಹೇಳಿ ಸಿಕ್ದವ್ರನ್ನ ಚುಚ್ಲಿಕ್ಕೆ ಆಗ್ತದೇನು ಹೇಳ್ರಿ? ಚಾಕುನ ಹೆಂಗೆ ಬಳಸಬೇಕು ಅನ್ನೋದು ಸ್ಪಷ್ಟ ಇರ್ಬೇಕ್ರಪ್ಪ. AI ಬಂದು ಇನ್ನು ಎಷ್ಟು ಮನಿ ಹಾಳು ಮಾಡೋದದನೋ ಯಾರಿಗೆ ಗೊತ್ತು? ಯಾರ್ಯಾರ ಫೋಟೋ ಹೆಂಗೆ ಡಿಸೈನ್ ಆಗಿ ಯಾವ್ಯಾವ ವಿಡಿಯೋ ರೂಪದಾಗ ಬರ್ತಾವೋ, ಯಪ್ಪ ದೇವರೇ ಕಾಪಾಡ್ಬೇಕು ನೋಡ್ರಪ್ಪ. ಇನ್ನು ನಮ್ಮ ಕಮೆಂಟ್ ರಾಜಾರಾಣಿಯರನ್ನು ಮಾತಾಡಿಸೋ ಟೈಮ್ ಬಂತು. ಕಮೆಂಟ್ ಸೆಗ್ಮೆಂಟ್ನಾಗ ನೋಡ್ರಿ, ಒಬ್ಬರ ಹೆಸರು ಹೇಳಲಿಕ್ಕೆ ಭಾಳ ಹೈರಾಣ ಅಲಿಗತ್ತದ. ಯೂಸರ್ FU8OH6SJ1L ಅಂತ ಇವರೊಂದು ಕವನ ಟೈಪ್ ಬರ್ದಾರ. ಕುವೈಟ್ನಿಂದ ನೋಡುತ್ತೇನೆ ವಿಕ್ರಮ, ಮೆಚ್ಚಿದೆ ನಿಮ್ಮ ಕೆಚ್ಚಿದೆಯ ಪರಾಕ್ರಮ, ಮುಂದೆಯೂ ನೋಡುತ್ತೇನೆ ವಿಕ್ರಮ, ಕಾಂಗ್ರೆಸ್ ನೋಡಿದರೆ ಶುರುವಾಗುವುದು ಅಸ್ತಮ ಅಂತ ನೋಡ್ರ. ಭಾರಿ ನಿಮ್ಮ ಪ್ರಾಸಬದ್ಧ ಕವನ ಇಷ್ಟ ಆಯಿತು. ಇನ್ನು ಇದ್ರ ಕೆಳಗೆ ಇನ್ನೊಬ್ರು ಕಮೆಂಟ್ ಮಾಡ್ಯಾರ, ಗೋಪಾಲ ಕೃಷ್ಣಾಚಾರ್ ಸೊರಬ 4730 ಅನ್ನುವಂಥವ್ರು. ನಿಮ್ಮ ಮಾತು ಕೇಳ್ತಾ ಒಬ್ಬನೇ ನಗ್ತಾ ಇರ್ತೀನಿ, ಬೇರೆಯವರು ಏನೇನು ಅಂದ್ಕೊಳ್ತಾರೋ ಏನೋ. ನಿಮ್ಮ ಮುಗ್ಧತೆ ಇಷ್ಟ ಆಯ್ತು ನೋಡ್ರಿ. ಅಂದ್ರೆ ಒಬ್ರೊಬ್ಬರ ನೋಡಿ ಅಷ್ಟು ಎಂಜಾಯ್ ಮಾಡ್ಲಿಕ್ಕತ್ತೀರಂದ್ರೆ ಖುಷಿ ಆಗ್ತದೆ ನಮಗೆ. ಇನ್ನು ಮತ್ತೊಬ್ಬರು ಬರ್ದಾರ, ಮೂಕಾಂಬಿಕಾ 7470 ಅನ್ನುವಂಥವ್ರು. ಇಂತಹ ಮಿರ್ಚಿ ಮಂಡಕ್ಕಿ ನಮ್ಮ ಶಿರ್ಷಿ ಜಾತ್ರೆಲೂ ಸಿಗಲ್ರಿ ಅಕ್ಕ, ಸೂಪರ್ ಐತೆ TV ವಿಕ್ರಮ. ಜನಜಾಗೃತಿ ಜೊತೆಗೆ ಸನಾತನ ಧರ್ಮ ಸರಿ, ಹಿಂದೂಸ್ತಾನ್ ಸಾರೆ ಜಹಾಂ ಸೆ ಅಚ್ಚಾ, ಹಿಂದೂಸ್ತಾ ಹಮಾರಾ, ವಿಶ್ವಗುರು ಮೋದಿಜಿ ಅಚ್ಚಾ, ವಿಕ್ರಮ್ ಚಾನಲ್ ಕಿ ಜೈ. ನಮ್ಮ TV ವಿಕ್ರಮದ ಅಭಿಮಾನಿ ಬಳಗ ಹಿಂಗೆ ಬೆಳಿಲಿಕ್ಕತ್ತದ ಅನ್ನೋದು ನಮಗೆ ಭಾಳ ಹಿಗ್ಗಿನ ವಿಚಾರ. ಇನ್ನು ಮತ್ತೊಬ್ಬರು ಹೇಳ್ತೀನಿ, ಇಂದಿರಾ S7504 ಅಂತ. ಎಲ್ಲ ಪ್ರಮುಖ ವಿಷಯಗಳನ್ನು ಹಾಸ್ಯ ಶೈಲಿಯಲ್ಲಿ ಹೇಳುವ ನಿಮ್ಮ ಸ್ಟೈಲ್ ತುಂಬ ಇಷ್ಟವಾಯಿತು ಶ್ವೇತಾ ಮೇಡಮ್, ಮಿರ್ಚಿ ಮಂಡಕ್ಕಿ ಸೂಪರೋ ಸೂಪರ್, ಥ್ಯಾಂಕ್ ಯು ಸೋ ಮಚ್. ಈಗ ಮತ್ತೊಬ್ಬರು ಭಾರಿ ನೋಡ್ರಿ, ನಿನ್ನೆ RCB ಸೋತಿದ್ರ ಬಗ್ಗೆ ಮಾತಾಡಿದ್ದೆ ನಾ ಮಿರ್ಚಿ ಮಂಡಕ್ಕಿದಾಗ. ಇದಕ್ಕೆ ಒಂದು ಕಮೆಂಟ್ ಬಂದದ. ಬಾನಪ್ಪ ಗುಂಡಪ್ಪನವರ್ 5844 ಅನ್ನುವಂಥವ್ರು ಕಮೆಂಟ್ ಮಾಡ್ಯಾರ. ಈ ರೀತಿಯಲ್ಲಿ RCBಗೆ ಮಿರ್ಚಿ ಮುಟ್ಟಿಸಿರುವುದು ಕೇಳಿ ಬಹಳೇ ಖುಷಿಯಾಯಿತು, ಏಕೆಂದರೆ ಒಂದು ರೀತಿಯಲ್ಲಿ RCBಗೆ ದೃಷ್ಟಿ ತೆಗೆದಂಗಿತ್ತು. ಇನ್ನು ಮುಂದೆ RCBಗೆ ಗೆಲುವಿನ ಮೇಲೆ ಗೆಲುವಿನ ಓಟ ಆಗಬಹುದು.
ದೊಡ್ಡ ನಮಸ್ಕಾರ ರೀ. ಅಲ್ಲ, ಜೀವನದಾಗ ಏನೇ ಆದ್ರೂ ಈ ಹೋಪ್ ಭರವಸೆ ಅನ್ನೋದು ಬಿಡಬಾರ್ದಂತ ನಿಮ್ಮಂಥ RCB ಫ್ಯಾನ್ಸ್ಗಳನ್ನು ನೋಡಿ ಕಲಿಬೇಕು. ನಿಮ್ಮ ಆಶಾವಾದ ಇರಲ್ರಪ್ಪ, ಚಲೋದ ಇಟ್ಕೊಳ್ಳೋಣ, ಚಲೋ ಆಗ್ತದಂತೆ ತಿಳ್ಕೊಳ್ಳೋಣ. ಇವತ್ತಿಗೆ ಇಷ್ಟು ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.